ತುಲಾರಾಶಿ. ಈ ರಾಶಿಯವರಾದ ನೀವು ಈ ದಿನ ಅನಿರೀಕ್ಷಿತ ಧನಲಾಭ ಯೋಗದ ಫಲವನ್ನು ಪಡೆಯುತ್ತೀರಾ. ಬಹಳ ದಿನದಿಂದ ನಿರೀಕ್ಷೆ ಮಾಡಿದ ಕಾರ್ಯಸಿದ್ಧಿಯಾಗುವ ಯೋಗವಿದೆ. ವ್ಯಾಪಾರಸ್ಥರಿಗೆ ಒಳ್ಳೆಯ ಆದಾಯ ಇದೆ. ಇನ್ನು ರಕ್ಷಣಾ ಇಲಾಖೆ, ಸರಕಾರದ ಮೂಲದ ಉದ್ಯೋಗದವರಿಗೆ ಬಡ್ತಿ ಹಾಗೆ ಸ್ಥಳ ಬದಲಾವಣೆಯ ಅವಕಾಶಗಳು ಉಂಟಾಗುತ್ತೆ. ಮಿಶ್ರಪ್ರದವಾದ ಫಲ ತುಲಾರಾಶಿಯವರಿಗೆ ಇರುವುದರಿಂದ ತಾವು ಮಾಡಬೇಕಾದಂತಹ ಈ ದಿನದ ದೈವಿಕ ಆರಾಧನೆ ದುರ್ಗಾಪರಮೇಶ್ವರಿ ದೇವರಿಗೆ ಪುಷ್ಪ ಅರ್ಚನೆ, ಕುಂಕುಮಾರ್ಚನೆಯನ್ನು ಮಾಡುವುದು ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿ. ನಿಮ್ಮ ರಾಶಿಗೆ ಈ ದಿನ ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ. ಶತ್ರು ಭಯ ನಿವಾರಣೆಗೊಳ್ಳುವಂತಹ ಸಾಧ್ಯತೆ ಇದೆ. ಕಾರಣವಿಲ್ಲದೆ ಸ್ವಲ್ಪ ಮಾನಸಿಕವಾದ ಖಿನ್ನತೆಗಳೂ ಉಂಟಾಗಬಹುದು. ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿಯವರಿಗೆ ಹೊಸ ವ್ಯವಹಾರವನ್ನು ಮಾಡಿಕೊಳ್ಳುವ ಅವಕಾಶಗಳು ಚೆನ್ನಾಗಿದೆ. ಬಹುತೇಕವಾಗಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ ಯೋಗ ಇದೆ. ಧನುರಾಶಿ. ನಿಮಗೆ ಈ ದಿನ ಮನೆಯಲ್ಲಿ ತಂದೆ ತಾಯಿಯ ಆರೋಗ್ಯದ ವಿಷಯದಲ್ಲಿಯೋ, ಒಡಹುಟ್ಟುಗಳ ವಿಷಯದಲ್ಲಿಯೋ ಅಥವಾ ರಕ್ತಬಂಧುಗಳ ವಿಷಯದಲ್ಲಿಯೋ ಸ್ವಲ್ಪ ಅಸಮಾಧಾನದ ವಾರ್ತೆಗಳನ್ನು ಕೇಳುವ ಸಾಧ್ಯತೆಯೂ ಹಾಗೆ ಧನನಷ್ಟ ಯೋಗವೂ ಉಂಟಾಗುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ಅಷ್ಟೇನು ಶುಭಪ್ರದವಲ್ಲ. ವ್ಯಾಪಾರಸ್ಥರಿಗೆ ಈ ದಿನ ಒಳ್ಳೆಯ ವ್ಯಾಪಾರ ಅಂತ ಹೇಳುವ ಹಾಗೆ ಇಲ್ಲ. ಹಾಗೆ ಹೊಸ ವ್ಯಕ್ತಿಗಳೊಂದಿಗೆ ವ್ಯವಹಾರ ಮಾಡಬಾರದು. ಈ ದಿನ ಅಪರಿಚಿತರ ವ್ಯವಹಾರದಲ್ಲಿ ನಷ್ಟ ಕಾಣುವ ಸಾಧ್ಯತೆ ಇದೆ. ಅದರಿಂದ ಬಹುತೇಕವಾಗಿ ಮಿಶ್ರಪ್ರದವಾದಂತಹ ಫಲ ಧನುರಾಶಿಯವರಿಗೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಅದರಿಂದ ತಾವು ಮಾಡಬೇಕಾದ ಈ ದಿನದ ಆರಾಧನೆ ದತ್ತಾತ್ರೇಯ ದೇವರ ಸೇವೆ ಮಾಡಿ. ನಿಮ್ಮ ಪಾರಂಪರೆಯ ಗುರುಪೀಠಕ್ಕೆ ಆರಾಧನೆ, ಗುರು ಭಿಕ್ಷೆಯನ್ನು ಕೊಡುವಂಥದ್ದು, ಗುರುಗಳಿಗೆ ಯತ್ಕಿಂಚಿತ್ ಕಾಣಿಕೆಯನ್ನು ಕೊಟ್ಟು ಅನುಗ್ರಹವನ್ನು ಪಡೆಯುವ ಪ್ರಯತ್ನ ಮಾಡಿ. ಮಕರ ರಾಶಿ. ಸೂರ್ಯೋದಯದಿಂದ ಮಧ್ಯಾಹ್ನದವರೆಗೆ ಬಹಳ ಒಳ್ಳೆಯ ಅವಕಾಶಗಳೆಲ್ಲ ನಿಮ್ಮ ಪಾಲಿಗಿದೆ. ದೂರ ಪ್ರಯಾಣ, ದೈವಿಕ ಆರಾಧನೆಗಳಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಅವಕಾಶಗಳಿದೆ. ಆರ್ಥಿಕ ಸ್ಥಿತಿಯ ವ್ಯತ್ಯಾಸಗಳಿದೆ. ಈ ಮಧ್ಯದಲ್ಲಿ ಬಂಧುಗಳೊಂದಿಗೆ ಗೌಪ್ಯ ಮನೋದುಃಖಾದಿಗಳುಂಟಾಗುವ ಸಾಧ್ಯತೆ, ಹಾಗೆ ಮನಸ್ಸಿನಲ್ಲಿ ಅಸಮಾಧಾನದ ಘಟನೆಗಳು ಎದುರಾಗುವ ಲಕ್ಷಣಗಳು ಇದೆ. ನಿಮ್ಮದೇ ಸರಿ ಅಂದುಕೊಳ್ಳುವಂತಹ ಗುಣದಿಂದಾಗಿ ನಿಮ್ಮಲ್ಲಿ ಕೆಲವು ಸಮಾಧಾನಕ್ಕೆ ಅಥವಾ ಸಂತೋಷಕ್ಕೆ ಕೊರತೆಯಾಗುವ ಲಕ್ಷಣವೂ ಇದೆ. ಅದರಿಂದ ಯಾವುದೇ ವಿಷಯವನ್ನು ಪರಿಶೀಲನೆ ಅಥವಾ ಅದನ್ನು ಪರಾಮರ್ಶೆ ಮಾಡಿಕೊಂಡು ನಂತರ ನೀವು ಕಾರ್ಯಾರಂಭ ಮಾಡಿದರೆ ನಿಮ್ಮ ಪಾಲಿಗೆ ಶುಭ ಉಂಟಾಗುವ ಲಕ್ಷಣ ಇದೆ. ಅದರಿಂದ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಶನಿದೇವರ ಪ್ರಾರ್ಥನೆ. ಆಂಜನೇಯ ದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಕ್ಷೇತ್ರ ಸೇವೆಯನ್ನು ಮಾಡುವುದು ಬಹಳ ಒಳ್ಳೆಯದು. ಕುಂಭರಾಶಿ. ಈ ರಾಶಿಯವರಿಗೆ ಈ ದಿನ ಅನಿರೀಕ್ಷಿತ ಧನಲಾಭ ಯೋಗ, ಪ್ರಯಾಣ ಮಾಡುವ ಯೋಗ, ಮಕ್ಕಳ ವಿಷಯದಲ್ಲಿ ಸಂತೋಷದ ವಾತಾವರಣಗಳಿದೆ. ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ. ರೈತರಿಗೆ ಒಳ್ಳೆಯ ಆದಾಯ ಬರುವಂತಹ ಅವಕಾಶಗಳಿದೆ. ಮಾಧ್ಯಮದಲ್ಲಿ ಕೆಲಸ ಮಾಡುವವರಿಗೆ ಪ್ರಶಂಸೆಗಳು ಎದುರಾಗುವ ಲಕ್ಷಣಗಳಿದೆ. ಹಾಗೆ ಭೂ ಸಂಬಂಧಪಟ್ಟ ಕೆಲಸ ಮಾಡುವವರಿಗೆ ಅಧಿಕ ಲಾಭದಾಯಕವಾದ ಅನುಗ್ರಹದ ಫಲಗಳು ಎದುರಾಗುವ ಲಕ್ಷಣ ಇದೆ. ಅದಲ್ಲದೆ ತಾವು ಮಾಡಬೇಕಾದ ಈ ದಿನದ ಕರ್ತವ್ಯಕ್ಕೆ ಆಲಸ್ಯದಿಂದ ಎಲ್ಲ ಲಾಭಗಳಿಂದಲೂ ಸ್ವಲ್ಪ ನಿಧಾನಗತಿಯಾಗುವ ಸಾಧ್ಯತೆ ಇರುವುದರಿಂದ ಈ ದಿನ ಸಮಯಕ್ಕೆ ಮಹತ್ವ ಕೊಡಿ. ಒಳ್ಳೆಯ ಫಲ ನಿಮ್ಮದಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಭಿಕ್ಷುಕರಿಗೆ ಭಿಕ್ಷೆಯನ್ನು ಹಾಕುವಂತಹ, ಯಾರಿಗಾದರೂ ಯತ್ಕಿಂಚಿತ್ ಅನ್ನದಾನಾದಿಗಳನ್ನು ಮಾಡುವಂತಹ ಸೇವೆ ಮಾಡಿ. ಮೀನರಾಶಿ. ಈ ದಿನ ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವುದು, ಮಕ್ಕಳ ವ್ಯಾಸಂಗದ ವಿಚಾರದಲ್ಲಿ ಕೆಲವು ಚಿಂತೆಗಳನ್ನು ಮಾಡುವುದು, ಆ ಮಕ್ಕಳ ಆರ್ಥಿಕ ಸ್ಥಿತಿಯ ವಿಚಾರದಲ್ಲಿ ಕೆಲವು ಕೊರತೆಗಳಿಂದ ಮನಸ್ಸಿಗೆ ಖಿನ್ನತೆಯ ಸಾಧ್ಯತೆಗಳು ಉಂಟಾಗುವುದು, ಬಂಧುಗಳೊಂದಿಗೆ ಸ್ನೇಹ ಸೌಹಾರ್ದದ ಮಧ್ಯದಲ್ಲಿ ಸ್ವಲ್ಪ ಅಸಮಾಧಾನದ ಘಟನೆಗಳೆದುರಾಗುವುದು, ಪ್ರಯಾಣ ಮಾಡುವ ಅವಕಾಶಗಳು ಉಂಟಾಗಬಹುದು. ವಿದ್ಯಾರ್ಥಿಗಳಿಗೆ ಕೆಲವು ಹೊಸ ವಿಚಾರಗಳ ಬಗ್ಗೆ ಚಿಂತನೆಯನ್ನು ಮಾಡಿ
ಮುಜುಗರಕ್ಕೆ ಒಳಪಡುವಂಥದ್ದು, ಇತಾರ್ಥ ಮಾಡಲಿಕ್ಕೆ ಆಗದೇ ಇರುವ ಕೆಲವು ಸಂದಿಗ್ಧ ಪರಿಸ್ಥಿತಿಗಳು ಎದುರಾಗುವ ಸಾಧ್ಯತೆ ಇದೆ. ಮೀನರಾಶಿಯವರು ಯಾವುದೇ ಸಂದಿಗ್ಧ ಪರಿಸ್ಥಿತಿಯನ್ನು ತಿಳಿದವರೊಂದಿಗೆ ಕೇಳಿ ಅದಕ್ಕನುಗುಣವಾದ ನಿಯಮವನ್ನು ನೀವು ಅಳವಡಿಸಿದರೆ ಒಳ್ಳೆಯ ಫಲ ಉಂಟಾಗ್ಬೋದು. ಇಲ್ಲಿಯ ತನಕ ತಾವು 12 ರಾಶಿಯ ಈ ದಿನದ ಗೋಚಾರ ದಿನ ಭವಿಷ್ಯವನ್ನು ತಾವು ಕೇಳಿದ್ದೀರಾ. ತಮ್ಮೆಲ್ಲ ಅಪೇಕ್ಷೆಯಂತೆ ಜಾತಕದ ಬಗ್ಗೆ ವಿಮರ್ಶೆ ಮಾಡುವಂತಹ ಮತ್ತು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡುವಂತಹ ಸಮಯ ಚಿಕ್ಕ ವಿರಾಮದ ನಂತರ.